ಇಂದು ವಿಶ್ವದಾದ್ಯಂತ ಪ್ರೇಮಿಗಳ ದಿನಾಚರಣೆ. ಬೆಂಗಳೂರು ನಗರ ಈ ಬಾರಿ ವಿಚಿತ್ರ ಆಚರಣೆಗಳಿಗೆ ರೆಡಿ ಆಗ್ತಾ ಇದೆ. ಒಂದು ದಿನಕ್ಕೆ 389 ರೂಪಾಯಿ ಕೊಟ್ಟರೆ ಪ್ರಿಯತಮ ಸಿಗ್ತಾನಂತೆ ಬಾಡಿಗೆಗೆ. ಹಾಗಾದರೆ ಬೆಂಗಳೂರಿನಲ್ಲಿ ಪ್ರೇಮಿಗಳ ದಿನದಂದು ಬೆಂಗಳೂರಿನ ಒಂದು ಊರಿನ ಅದೇ ನಮ್ಮದೇ ಬೆಂಗಳೂರಿನ ಹೃದಯ ಭಾಗದ ಗೋಡೆ ಮೇಲೆ ಪೋಸ್ಟರು 389 ರೂಪಾಯಿ ಕೊಟ್ಟರೆ ಪ್ರಿಯತಮ ಸಿಗ್ತಾನೆ. ಬೆಂಗಳೂರಿನ ಜಯನಗರ ಭಾಗದಲ್ಲಿ ಪೋಸ್ಟರ್ ವೈರಲ್ ಆಗಿದೆ. ಬೆಂಗಳೂರಿನ ಯುವತಿಯರೇ, ಬೆಂಗಳೂರಿನ ಕನ್ನಡಿಗ ಯುವತಿಯರೇ, ಹಿಂಗೆ ಹೇಳಬೇಕಾಗುತ್ತೆ. ಎಚ್ಚರದಿಂದಿರಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಬೇಡಿ, ಹೆಲ್ಮೆಟ್ಗಳನ್ನು ಧರಿಸ್ಕೊಂಡು ಓಡಾಡಿ ಅಂತೇಳಿ ಟ್ರಾಫಿಕ್ನವರೇನಾದರೂ ಗೋಡೆ ಮೇಲೆ ಪೋಸ್ಟರ್ ಅಂಟಿಸಿದ್ರೆ ಸರಿ ಕಣಪ್ಪ ಅಂತ ಹೇಳ್ಬೋದು. ಆದರೆ ಇದು ಯಾವ ದರಿದ್ರ ಸಂಸ್ಕಾರನೋ ಗೊತ್ತಿಲ್ಲ. ಬರೀ 389 ರೂಪಾಯಿ ಕೊಟ್ಟರೆ ನಿಮಗೆ ಬಾಡಿಗೆಗೆ ಒಬ್ಬ ಬಿಹಾರಿ ಬಾಯ್ ಫ್ರೆಂಡ್ ಸಿಗ್ತಾನೆ ಅನ್ನೋ ತರಹದ ಪೋಸ್ಟರು. ರೆಂಟ್ ಎ ಬಾಯ್ ಫ್ರೆಂಡ್. ಏನು ಸಂಸ್ಕಾರ ಇದು? ಯಾರು ಕಲಿಸ್ಕೊಟ್ಟು ಸಂಸ್ಕಾರ ಇದು? ಕರ್ನಾಟಕದಲ್ಲೇ ಗೋಡೆಗಳ ಮೇಲೆ ರಾತ್ರೋರಾತ್ರಿ ಈ ಥರದೊಂದು ಪೋಸ್ಟರ್ ಬೀಳುತ್ತೆ. ಕೆಳಗೊಂದು ಸ್ಕ್ಯಾನರ್, ಒಂದು QR ಕೋಡನ್ನು ಕೂಡ ಇರಿಸಲಾಗುತ್ತೆ. ಸ್ಕ್ಯಾನ್ ಮೀ. ಅದನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಅದೊಂದು ಪ್ರೈವೇಟ್ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮ್ಗೆ ಯಾವ್ಯಾವ ಬಾಯ್ ಫ್ರೆಂಡ್ ಬೇಕು, ಮಚ್ಚೆ ಇರೋನು ಬೇಕು, ಮಚ್ಚೆ ಇಲ್ದಲೇ ಇರೋನು ಬೇಕು, ಮೀಸೆ ಸಣ್ಣಗಾಗಿ ಬಂದಿರೋನು ಬೇಕು, ಅಥವಾ ದಪ್ಪ ಮೀಸೆ ಇರೋನು ಬೇಕು, ಎಲ್ಲ ಫೋಟೋಗಳು ಬರ್ತವೆ. ಆ ಫೋಟೋ ಕೆಲವರಿಗೆ ಇಷ್ಟ ಆದರೆ ಆ ಫೋಟೋ ಕ್ಲಿಕ್ ಮಾಡಿದ್ರೆ ಆ ಜಾಗಕ್ಕೆ ಇನ್ಯಾವ ಬಿಹಾರಿ ಹುಡುಗ ಬರ್ತಾನೋ, ಯಾವ ಅಸ್ಸಾಂ ಹುಡುಗ ಬರ್ತಾನೋ ಗೊತ್ತಿಲ್ಲ. ಒಟ್ಟಾರೆ ಈ ತರಹದೊಂದು ಪೋಸ್ಟರು ಬೆಂಗಳೂರಿನ ಹೃದಯ ಭಾಗದ ಗೋಡೆಗಳ ಮೇಲೆ ಹಾಕಲಾಗಿದೆ. ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿರುವಂತಹ ಪೋಸ್ಟರ್ ಇದು. ಬೆಂಗಳೂರಿನ ಜಯನಗರ ಭಾಗದಲ್ಲಿ ಪೋಸ್ಟರ್ ವೈರಲ್ ಆಗ್ತಾ ಇದೆ. ದುಡ್ಡು ಕೊಟ್ಟರೆ ಬಾಡಿಗೆಗೆ ಸಿಗ್ತಾರೆ ಬಾಯ್ ಫ್ರೆಂಡು. ಹಾಗಾದರೆ ಬೆಂಗಳೂರಿನ ಹುಡುಗಿಯರು ಎಚ್ಚರ ವಹಿಸಬೇಕು. ಬರಗೆಟ್ಟ ಕಾಲಘಟ್ಟದಲ್ಲಿ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ನೋಡೋಣ ಅಂಥೇಳಿ ನೀವೇನಾದರೂ ಹೊರಟ್ರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ರಲ್ಲಿ ಸಂದೇಹ ಬೇಡ. ಹಾಗಾಗಿ ಈ ದರಿದ್ರ ಸಂಸ್ಕಾರದಿಂದ ದೂರವಿರಿ ಅನ್ನುವಂಥ ವಿಚಾರವನ್ನು ನಿಮಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಫ್ರೀಡಮ್ ಟಿವಿಯದ್ದು.